ಮುನಿಯಪ್ಪ ಕುಟುಂಬಕ್ಕೆ ರಾಜೀನಾಮೆ ಇನ್ಫ್ಯಾಕ್ಟ್ ಟಿಕೆಟ್ ಕೊಟ್ಟರೆ ರಾಜೀನಾಮೆ ನೀಡ್ತೀವಿ ಅನ್ನುವಂಥ ಬೆದರಿಕೆಯನ್ನ ಈಗ ಶಾಸಕರು ನೇರವಾಗಿ ಹಾಕ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ರಾಜೀನಾಮೆ ಕೊಡ್ತೀವಿ ಅಂತ ಕೋಲಾರದ ನಾಯಕರು, ಕೋಲಾರದ ಕಾಂಗ್ರೆಸ್ ಶಾಸಕರು ಈಗ ಹೇಳ್ತಾ ಇದ್ದಾರೆ. ಕೋಲಾರದ 5 ಶಾಸಕರು ರಾಜೀನಾಮೆ ಬೆದರಿಕೆ ಹಾಕಿದ್ದಾರೆ. ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ ಮನವಿ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಅನ್ನ. ಯಾವುದೇ ಕಾರಣಕ್ಕೂ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡಬಾರ್ದು, ಟಿಕೆಟ್ ನೀಡಿದರೆ ರಾಜೀನಾಮೆ ನೀಡೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಈಗಾಗಲೇ 5 ಜನ ಶಾಸಕರು, ಇನ್ಫ್ಯಾಕ್ಟ್ 3 ಜನ ಶಾಸಕರು ಹಾಗೂ 2 ಪರಿಷತ್ ಸದಸ್ಯರು ಕೂಡ ಇದರಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಈಗಾಗಲೇ ರಾಜೀನಾಮೆ ನೀಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಾಲೂರು ಶಾಸಕ ನಂಜೇಗೌಡ ಕೂಡ ಇದೇ ರೀತಿ ಮಾತನಾಡ್ತಿದ್ದಾರೆ. ಇನ್ನು ಸಚಿವ ಪರಿಷತ್ ಸದಸ್ಯ ಇನ್ಫ್ಯಾಕ್ಟ್ ಅನಿಲ್ ಕುಮಾರ್, ನಜೀರ್ ಅಹಮದ್ ಸಹ ಇದೇ ರೀತಿಯಾದಂಥ ಮಾತನ್ನು ಹೇಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂತ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಹೇಳ್ತಿದ್ದಾರೆ, ರಾಜ್ಯದ ನಾಯಕರಿಗೂ ಕೂಡ ಹೇಳ್ತಿದ್ದಾರೆ. ಮುನಿಯಪ್ಪನವರು ತಮ್ಮ ಅಳಿಯ ಚಿಕ್ಕಪೆದ್ದಣ್ಣವರಿಗೆ ಟಿಕೆಟನ್ನು ಕೇಳ್ತಾ ಇದ್ದಾರೆ. ತಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಿ, ಗೆಲ್ಸ್ಕೊಂಡ್ಬರುವಂಥ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಕೋಲಾರದ ಇನ್ನಿತರ ಕಾಂಗ್ರೆಸ್ ಶಾಸಕರು, ಇನ್ಫ್ಯಾಕ್ಟ್ ಶಾಸಕರು ಹಾಗೂ ಪರಿಷತ್ನ ಸದಸ್ಯರು ಕೂಡ ಈಗಾಗಲೇ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತ KH ಮುನಿಯಪ್ಪ ಈಗ ತಾನೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ಬಂದರು. ಅದಾದ ಬಳಿಕ ಮಾತುಕತೆಯನ್ನು ನಡೆಸಿ ಟಿಕೆಟ್ ಸಿಗುವಂಥ ವಿಶ್ವಾಸ ಇದೆ, ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ, ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಈಗ ಕೊತ್ನೂರು ಮಂಜು ಸೇರಿದಂತೆ ಅನೇಕ ಶಾಸಕರಿದ್ದಾರೆ. ಕೋಲಾರದಲ್ಲಿ ಸುಮಾರು 2 ಶಾಸಕರಿದ್ದಾರೆ. ಮಾಲೂರು ನಂಜೇಗೌಡರು ಕೂಡ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ, ಅವರು ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮಂಜುನಾಥ್ ಅವರು ಕೂಡ, ಕೋಲಾರದ ಶಾಸಕರಾಗಿರುವಂಥ ಮಂಜುನಾಥ್ ಸಹ ಈಗ ನಾನು ಒಂದು ವೇಳೆ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಸಚಿವ ಸುಧಾಕರ್ ಅವರು ಈ ಬಗ್ಗೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ, ಅವರ ನಿರ್ಧಾರ ಏನು, ಇದೆಲ್ಲವನ್ನೂ ಕೂಡ ನೋಡಬೇಕಾಗುತ್ತೆ. ಅವರು ಚಿಕ್ಕಬಳ್ಳಾಪುರದವರು, ಹೀಗಾಗಿ ಅವರ ಆ ವ್ಯಾಪ್ತಿಯಲ್ಲಿ ಏನೇನು ಆಗುತ್ತೆ ಅದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಪಕ್ಕಾ ಪೊಲಿಟಿಕಲ್ ಮಾಹಿತಿಯನ್ನು TV9 ನೀಡ್ತಾ ಇದೆ ಈಗಾಗಲೇ. ಬಟ್ ಚಿಕ್ಕಪೆದ್ದಣ್ಣ ಟಿಕೆಟ್ಗೋಸ್ಕರ ತುಂಬ ಲಾಬಿ ಮಾಡಲಾಗ್ತಾ ಇದೆ. ಅಥವಾ ಮುನಿಯಪ್ಪನವರು ಕೂಡ ಸಾಕಷ್ಟು ಲಾಬಿಗಳನ್ನು ಮಾಡ್ತಿದ್ದಾರೆ. ಈಗಾಗಲೇ ಹಿರಿಯ ನಾಯಕರನ್ನು ಸಂಪರ್ಕ ಮಾಡ್ತಿದ್ದಾರೆ. ಇನ್ನು ಕೋಲಾರ ವಿಚಾರ ಅನ್ನೋದು ಕಾಂಗ್ರೆಸ್ ಪಾಲಿಗೆ ದೊಡ್ಡ ಕಗ್ಗಂಟಾಗಿದೆ. ಹಿಂದೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರ ನೇತೃತ್ವದಲ್ಲೇ ಒಂದು ಸಭೆಯನ್ನು ಕೂಡ ಮಾಡಲಾಯಿತು. ಈ ಸಭೆಯಲ್ಲಿ ರಮೇಶ್ ಕುಮಾರ್ ಹಾಗೂ ಇನ್ಫ್ಯಾಕ್ಟ್ ಮುನಿಯಪ್ಪ ಅವರ ನಡುವೆ, ಅವರ ಬಣಗಳ ನಡುವೆ ಸಾಕಷ್ಟು ತಿಕ್ಕಾಟ ಆಯಿತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿತ್ತು. ನೇರವಾಗಿ ಮುನಿಯಪ್ಪ ಅವರ ಕುಟುಂಬಕ್ಕೆ ಕೊಟ್ಟರೆ ನಾವು ಕೆಲಸ ಮಾಡಲ್ಲ ಅನ್ನುವಂಥ ಸಂದೇಶವನ್ನು ಇನ್ನಿತರ ಶಾಸಕರು, ಪರಿಷತ್ನ ಸದಸ್ಯರು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮುನಿಯಪ್ಪನವರು, ನಾನು ಕೋಲಾರದಿಂದ MP ಆದವನು, ನನಗೂ ಕೂಡ ಗೊತ್ತಿದೆ, ನಾನೇ ಬೆಳೆಸೋರು ಸಾಕಷ್ಟು ಮಂದಿ ಇದ್ದಾರೆ, ಅವರೆಲ್ಲರಿಗೂ ಕೂಡ ನಾನೇ ಬೆಳೆಸಿರೋದು, ಈಗ ನನ್ನ ವಿರುದ್ಧನೇ ಮಾತನಾಡ್ತಿದ್ದಾರೆ ಅಂತ ಅಸಮಾಧಾನ ಕೂಡ ಅವರು ಹಾಕಿದ್ರು. ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಕೋಲಾರ ದಿನೇ ದಿನೇ ಕಗ್ಗಂಟಾಗ್ತಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ, ಕೋಲಾರದ ಪ್ರತಿನಿಧಿ ರಾಜೇಂದ್ರ ಸಿಂಹ ಜಾಯ್ನ್ ಆಗ್ತಾರೆ. ರಾಜೇಂದ್ರ, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಕ್ಷಣಕ್ಕೂ ಕೂಡ ಈ ಕೋಲಾರ ಟಿಕೆಟ್ ಅನ್ನುವಂಥದ್ದು ಕಗ್ಗಂಟಾಗ್ತಾ ಇದೆ. ಈಗ ಶಾಸಕರು ಮತ್ತು ಪರಿಷತ್ ಸದಸ್ಯರು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. TV9ಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಏನೆಲ್ಲ ಆಗ್ತಾ ಇದೆ, ಶಾಸಕರ ವಾದ ಏನು, ಅವ್ರು ಏನು ಬೇಡಿಕೆ ಇಡ್ತಾ ಇದ್ದಾರೆ ರಾಜೇಂದ್ರ? ಪ್ರಮುಖವಾಗಿ ಏನು ಕಳೆದ 16 ವರ್ಷಗಳಿಂದ KH ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣಗಳ ನಡುವೆ ನಡೀತಾ ಇರುವಂತ ಒಂದು ರಾಜಕೀಯ ಇದೇನು ವೈಮನಸ್ಸು ಏನಿದೆ ಅದು ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇರೋಂಥದ್ದು. ಅಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ KH ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ KH ಮುನಿಯಪ್ಪ ಅವರು ಸಾಕಷ್ಟು ಲಾಬಿಯನ್ನ ಮಾಡಿದ್ರು. ಆದ್ರೆ ಇದಕ್ಕೆ ಪ್ರತಿರೋಧವನ್ನ ರಮೇಶ್ ಕುಮಾರ್ ಬಣದ ಎಲ್ಲ ಶಾಸಕರು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಮುಂದೆ ಕೂಡ, ಅಂದ್ರೆ ದೆಹಲಿಯಲ್ಲಿ ಕೂಡ ಇವರು ತಮ್ಮ ವಾದವನ್ನ ಮಂಡಿಸಿದ್ರು. ಯಾವುದೇ ಕಾರಣಕ್ಕೂ KH ಮುನಿಯಪ್ಪ ಅವರ ಕುಟುಂಬದವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ವಾದವನ್ನ ಮಂಡಿಸಿದ್ರು. ಜೊತೆಗೆ CM ಮುಂದೆ ಮತ್ತೆ DCM ಮುಂದೆ ಕೂಡ ಅವರು ತಮ್ಮ ವಾದವನ್ನ ಮಂಡಿಸಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಟಿಕೆಟ್ ಅನ್ನ ಕೊಡಬಾರ್ದು ಅಂತ ಅಂದ್ಬಿಟ್ಟು ಅಂದ್ರೆ ಒತ್ತಾಯವನ್ನ ಮಾಡಿದ್ರು. ಆದ್ರೆ ಅಂತಿಮವಾಗಿ ನಿನ್ನೆ ಖರ್ಗೆ ಅವ್ರ ಜೊತೆ KH ಮುನಿಯಪ್ಪ ಅವರು ಪ್ರತ್ಯೇಕವಾದಂತ ಒಂದು ಸಭೆಯನ್ನ ಮಾಡಿ, ಅಂದ್ರೆ ಅವ್ರನ್ನ ಮೀಟ್ ಮಾಡಿ ಅಂತಿಮವಾಗಿ ಚಿಕ್ಕಪೆದ್ದಣ್ಣ ಅವ್ರಿಗೆ ಟಿಕೆಟ್ ಫೈನಲ್ ಅನ್ನೋ ಒಂದು ಮಾಹಿತಿ ತಿಳಿತಿದ್ದಂತೆ ಈಗ ಅಂತಿಮವಾಗಿ ಎಲ್ಲಾ ಶಾಸಕರು, ಅಂದ್ರೆ ಕೋಲಾರ ಶಾಸಕರಾದಂತ ಕೊತ್ತೂರು ಮಂಜುನಾಥ್ ಇರ್ಬೋದು, ಅಥವಾ MC ಸುಧಾಕರ್ ಮತ್ತೆ MLC ನಜೀರ್ ಅಹಮದ್ ಮತ್ತೆ ಅನಿಲ್ ಕುಮಾರ್ ಮತ್ತೆ ಮಾಲೂರು ಶಾಸಕ ನಂಜೇಗೌಡ, ಇಷ್ಟು ಜನರು ಕೂಡ ರಾಜೀನಾಮೆಯನ್ನ ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ 11:30ಕ್ಕೆ ಸ್ಪೀಕರ್ ಕಚೇರಿಗೆ ಹೋಗಿ ಅವರು ರಾಜೀನಾಮೆಯನ್ನ ನೀಡ್ತಾರೆ. ಜೊತೆಗೆ 3 ಗಂಟೆ ವಿಮಾನದ ಮೂಲಕ ಮಂಗಳೂರಿಗೆ ಹೋಗಿ ನೇರವಾಗಿ ಸ್ಪೀಕರ್ ಖಾದರ್ ಅವ್ರನ್ನೇ ಮೀಟ್ ಮಾಡಿ ಅವ್ರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸೋ ಒಂದು ಪ್ಲಾನ್ ನಲ್ಲಿದ್ದಾರೆ ಸದ್ಯಕ್ಕೆ. ಬಟ್ ರಾಜೇಂದ್ರ, ಇದೆಲ್ಲವೂ ಕೂಡ ಈಗ ಪ್ಲಾನ್ಗಳು ಹೇಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಹೈಕಮಾಂಡ್ ಅಂತ ಬಂದಾಗ ಹೈಕಮಾಂಡ್ ಒಂದು ನಿರ್ಧಾರ ಆಗಿರುತ್ತೆ. ಇದು ಹೈಕಮಾಂಡ್ನ ಬೆದರಿಕೆ ತಂತ್ರ ಆಗಿದೆಯಾ, ಅಥವಾ ಈ ನಿರ್ಧಾರ ಕೇವಲ ಬಾಯಿ ಮಾತಿನ ನಿರ್ಧಾರ ಅಷ್ಟೇನಾ, ಅಥವಾ ಯಾಕೆಂದ್ರೆ
ಯಾವಾಗ ಶಾಸಕರು ರಾಜೀನಾಮೆ ನೀಡ್ತೀನಿ ಅಂತಾರೆ, ಸಹಜವಾಗಿ ಹೈಕಮಾಂಡ್ ನಾಯಕರು ಮಾತಾಡ್ತಾರೆ, ರಾಜ್ಯದ ವರಿಷ್ಠರು ಮಾತಾಡ್ತಾರೆ, CM ಸೇರಿದಂತೆ ಎಲ್ಲ ಹಿರಿಯ ನಾಯಕರು ಮಾತನಾಡ್ತಾರೆ. ಹೀಗಾಗಿ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಕ್ರಿಯೆ ಸಹಜವಾಗಿ ನಡೆಯುತ್ತೆ. ಅವರು ಎಷ್ಟು ಕಮಿಟೆಡ್ ಆಗಿದ್ದಾರೆ, ಎಷ್ಟು ಬದ್ಧವಾಗಿದ್ದಾರೆ, ಅಥವಾ ಮುನಿಯಪ್ಪನವರಿಗೆ ಇನ್ನೂ ಕೂಡ ಟಿಕೆಟ್ ತಪ್ಪಿಸುವಂಥ ಅಥವಾ ಅವ್ರ ಕುಟುಂಬಕ್ಕೆ ಟಿಕೆಟ್ ಬ್ಲಾಕ್ ಮಾಡುವಂಥ ಒಂದು ತಂತ್ರಗಾರಿಕೆನ ಮಾಡ್ತಿದ್ದಾರಾ? ಇವ್ರ ಬಣಕ್ಕೆ ಟಿಕೆಟ್ ಪಡೆಯುವಂಥ ತಂತ್ರಗಾರಿಕೆ ಇದಾಗಿದೆಯಾ? ಮೇಲ್ನೋಟಕ್ಕೆ ಇದೊಂದು ಬೆದರಿಕೆ ಅಂತ ಅನ್ಸಿದ್ರು ಪ್ರಮೋದ್. ಯಾಕಂದ್ರೆ ಈಗ ಆಲ್ರೆಡಿ ದೆಹಲಿ ಹೈಕಮಾಂಡ್ ಇಂದ ಹಿಡಿದು ರಾಜ್ಯದ CM ಸಿದ್ದರಾಮಯ್ಯ ಅವ್ರ ಜೊತೆನಲ್ಲಿ ಕೂಡ ಇದೆಲ್ಲ ಮಾತುಕತೆ ಆಗಿದೆ. ಎಲ್ಲೂ ಕೂಡ ಇವರ ಬೇಡಿಕೆ ಈಡೇರ್ಲಿಲ್ಲ ಅನ್ನೋ ಕಾರಣಕ್ಕೆ ಈಗ ರಾಜೀನಾಮೆ ತಂತ್ರವನ್ನ ಇವರು ಬಳಸ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಇದು ಬೆದರಿಕೆ ಅಂದ್ರೂ ಕೂಡ ಇವರೆಲ್ಲರೂ ಕೂಡ ಈಗ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಈ ಬಾರಿ ನಾವು ಸೋಲ್ಬಾರ್ದು, ನಮ್ಮ ಏನು ಹಠ ಇದೆ ಅದನ್ನ ಸಾಧಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ರಮೇಶ್ ಕುಮಾರ್ ನೇತೃತ್ವದ ಎಲ್ಲರೂ ಶಾಸಕರು ಸಿದ್ಧರಿದ್ದಾರೆ. ಇವರೆಲ್ಲರೂ ಕೂಡ ಈಗಾಗಲೇ ರಾಜೀನಾಮೆ ಪತ್ರವನ್ನ ಹಿಡಿದು ಸ್ಪೀಕರ್ ಕಚೇರಿ ಹತ್ರ 11:30ಕ್ಕೆ ಅಲ್ಲಿ ಬರ್ತಾ ಇದ್ದಾರೆ, ಮತ್ತೆ ರಾಜೀನಾಮೆಯನ್ನು ಕೂಡ ನೀಡ್ತಾ ಇದ್ದಾರೆ. ಅಂದ್ರೆ ಇವರು ಮನವೊಲಿಸುವಂತ ಒಂದು ಪ್ರಯತ್ನ ಹೈಕಮಾಂಡ್ ಇಂದ ಆಗ್ಲಿ ಅನ್ನುವಂಥದ್ದು ಒಂದ್ ರೀತಿ ಆದ್ರೆ, ಯಾವುದೇ ಕಾರಣಕ್ಕೂ KH ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರದು ಅನ್ನುವಂಥದ್ದು ಇವರ ಮೈನ್ ಟಾರ್ಗೆಟ್ ಪ್ರಮೋದ್. ಓಕೆ, ಥ್ಯಾಂಕ್ ಯು ರಾಜೇಂದ್ರ ಎಲ್ಲ ಮಾಹಿತಿಗಾಗಿ.